ಕೀರ್ತಿ ಅವಳ ಗಂಡನಾದ ರಾಜೇಶ್ ಜೊತೆ ಸೇರಿ ಜಾಬ್ ಮಾಡ್ತಾ ಇದ್ಲು. ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿ ನಿದ್ರೆ ಮಾಡಿ ಮಧ್ಯಾಹ್ನದ ನಂತರ ಕೆಲ್ಸಕ್ಕೆ ಹೊರಡ್ತಾ ಇದ್ರು. ಅವರಿಬ್ಬರಿಗೂ ಒಂದೇ ಸ್ಥಳದಲ್ಲಿ ಒಂದೇ ಕೆಲಸ ಆದ ಕಾರಣ ಒಟ್ಟಿಗೆ ಹೋಗಿ ಒಟ್ಟಿಗೆನೆ ಬರ್ತಾ ಇದ್ರು. ಏನ್ರಿ, ಬೆಳಿಗ್ಗೆ 11 ಗಂಟೆ ಆಯ್ತು. ನನಗಂತೂ ತುಂಬಾ ಹಸಿವಾಗ್ತಾ ಇದೆ. ನಾನು ನನಗೋಸ್ಕರ ಮ್ಯಾಗಿ ಮಾಡ್ಕೋಬೇಕು ಅಂತ ಇದ್ದೀನಿ. ನಿಮಗೂ ಕೂಡ ಏನಾದ್ರೂ ಬೇಕಾ? ನಿಮಗೂ ನಾನು ಸೇರಿಸಿ ಮ್ಯಾಗಿ ಮಾಡ್ಲಾ? ಇವಾಗ್ಲೇ ಮಧ್ಯಾಹ್ನ ಆಗುವ ಸಮಯ ಆಯ್ತು. ಇವಾಗ ಮ್ಯಾಗಿ ಮಾಡ್ಕೊಂಡು ತಿನ್ನೋದಾ? ರೀ, ಇವಾಗ 11 ಗಂಟೆ ತಾನೇ. ಊಟ ಹೇಗೋ 12:30 ಹಾಗೆ ಮಾಡ್ಬೋದು. ಅದಕ್ಕೇನೇ ರೀ ಇನ್ಸ್ಟೆಂಟ್ ಆಗಿ ಮ್ಯಾಗಿ ಮಾಡೋಣ ಅಂತ ಇದ್ದೀನಿ. ಸರಿ ಸರಿ, ನಿನ್ನಿಷ್ಟ. ಹೌದು, ನಿನಗೆ ಬೆಳಿಗ್ಗೆ ಶಿಫ್ಟು ಎಷ್ಟು ಗಂಟೆಯಿಂದ ಇದೆ? ರೀ, ನಿಮ್ಗೆ ಗೊತ್ತಿಲ್ವಾ? ನಾನು ಮಧ್ಯಾಹ್ನ 2 ಗಂಟೆಗೆ ಶಿಫ್ಟ್ನ ಹಾಕೊಂಡಿದ್ದೀನಿ. ಯಾಕೆಂದ್ರೆ ರಾತ್ರಿ ಲೇಟಾಗಿ ಮನೆಗೆ ಬರ್ತೀವಾ, ಬಂದು ನಿದ್ರೆ ಮಾಡಿ ಎದ್ದೇಳದೆ ನಾನು 12 ಗಂಟೆ. ಆವಾಗ 2 ಗಂಟೆಗೆಲ್ಲ ನನಗೆ ಡ್ಯೂಟಿಗೆ ಹೋಗ್ಬೋದು. ರಾತ್ರಿ ಹೇಗೋ 9 ಗಂಟೆಗೆ ಬಂದ್ಬಿಡ್ತೀವಲ್ವಾ? ಯಾಕೆ, ನಿಮಗೇನಾದ್ರೂ ಬೇರೆ ಶಿಫ್ಟ್ನ ಹಾಕಿದಾರಾ? ನಿಮಗೂ ಕೂಡ ಅದೇ ಟೈಮಿಗೆ ತಾನೇ? ನಮಗೆ ಈ ಕೆಲ್ಸಕ್ಕೆ ಹೋಗೋದ್ರಿಂದ ಲೇಟಾಗಿ ಕೆಲ್ಸಕ್ಕೆ ಹೋಗೋದು, ಲೇಟಾಗಿ ಮನೆಗೆ ಬರೋದು, ಲೇಟಾಗಿ ಊಟ ಮಾಡೋದು ಅಂತ ಎಲ್ಲನೂ ಅಳವಡಿಕೆ ಆಗ್ಬಿಟ್ಟಿದೆ. ಯಾರಾದ್ರೂ ಊರಿಂದ ಬಂದು ನಮ್ಮನ್ನ ನೋಡ್ಬಿಟ್ರೆ ಏನಪ್ಪ ಇವ್ರು ಹೀಗಿದ್ದಾರೆ ಅಂತ ಭಯಪಟ್ಬಿಡ್ತಾರೆ. ಹಾಗೆಲ್ಲ ಏನೂ ಆಗೋದಿಲ್ಲ. ಎಲ್ಲರಿಗೂ ನಮ್ಮ ಬಗ್ಗೆ ಗೊತ್ತಿರುತ್ತಾನೆ, ನಾವು ಏನ್ ಕೆಲಸ ಮಾಡ್ತಿದೀವಿ ಅಂತ ಕೂಡ ಗೊತ್ತು ತಾನೆ. ಯಾಕೆ ಸುಮ್ಮನೆ ಅವರೆಲ್ಲ ಇಲ್ಲಿಗೆ ಬರಬೇಕು? ಸುಮ್ಮನೆ ವಿಡಿಯೋ ಕಾಲ್ ಮಾಡಿ ನಾವು ಏನ್ ಕೆಲಸ ಮಾಡ್ತಿದೀವಿ, ಹೇಗಿದ್ದೀವಿ ಅಂತ ಹಾಗೆ ಮಾತಾಡ್ಸ್ಕೊಂಡ್ರೆ ಸಾಕಲ್ವಾ? ಹಾಗೇನೆ ಇರೋಣ. ಸರಿ ಅಂತ ಹೇಳಿ ಕೀರ್ತಿ ಕೂಡ ಅಡಿಗೆ ಎಲ್ಲ ಮಾಡಿ ಇಬ್ಬರು ಒಟ್ಟಿಗೆ ಊಟ ಮಾಡಿ ಮಲಗಿ ನಿದ್ರೆ ಮಾಡಿದ್ರು. ಮರುದಿನ ರಾಜೇಶಿಗೆ ಊರಿನಿಂದ ಕಾಲ್ ಬಂತು. ಅಮ್ಮ, ಮನೆಯಲ್ಲಿ ಎಲ್ರೂ ಚೆನ್ನಾಗಿದ್ದಾರಾ? ಅಪ್ಪ ಹೇಗಿದ್ದಾರೆ? ಟೈಮಿಗೆ ಟ್ಯಾಬ್ಲೆಟ್ ಎಲ್ಲ ಹಾಕೊಳ್ತಾ ಇದ್ದಾರಾ? ಹಾ, ನಾನ್ ಚೆನ್ನಾಗಿದ್ದೀನಪ್ಪ. ಮನೆಯಲ್ಲಿ ತಂದೆ ಕೂಡ ತುಂಬಾ ಚೆನ್ನಾಗಿದ್ದಾರೆ. ನಮ್ಮ ಬಗ್ಗೆ ನೀನ್ ಏನೂ ಆಲೋಚನೆ ಮಾಡ್ಬೇಡ. ನಿಮ್ಮಿಬ್ಬರ ಜೊತೆ ಮಾತಾಡಿ ತುಂಬಾ ದಿನ ಆಯ್ತಲ್ಲ, ಅದಕ್ಕೇನೆ ನೀವಿಬ್ರು ಹೇಗಿದ್ದೀರಾ ಅಂತ ಕೇಳೋಣ ಅಂತ ಫೋನ್ ಮಾಡ್ದೆ. ತಂದೆ ಕೂಡ ಹೇಳ್ತಾ ಇದ್ರು, ಮಕ್ಕಳನ್ನ ನೋಡಿ ತುಂಬಾ ದಿನ ಆಯ್ತು, ಒಮ್ಮೆ ಅವ್ರ ಮನೆಗೆ ಹೋಗಿ ನೋಡ್ಕೊಂಬರೋಣ ಅಂತ. ಆದ್ರೆ ನಾವ್ ಅಲ್ಲಿಗೆ ಬಂದ್ಬಿಟ್ರೆ ನೀವಿಬ್ರು ಆಫೀಸಿಗೆ ಹೋಗ್ಬಿಡ್ತೀರಾ. ನೀವಿಬ್ರು ಆಫೀಸಿಗೆ ಹೋದ್ಮೇಲೆ ನಾವು ಮಾತ್ರ ಮನೇಲಿ ಕೂತ್ಕೊಂಡು ಏನ್ ಮಾಡೋದು? ಅದೇ ನೀವು ಮಾತ್ರ ರಜೆ ಹಾಕಿ ಇಲ್ಲಿ ಬಂದ್ಬಿಟ್ರೆ ಎಲ್ಲರೂ ಒಟ್ಟಿಗೆ ಸಂತೋಷವಾಗಿ ಇರ್ಬೋದು. ಊರಿನವ್ರನ್ನೂ ನೋಡ್ದಂಗ್ ಆಗುತ್ತೆ, ಮನೆಯವ್ರನ್ನೂ ನೋಡ್ದಂಗ್ ಆಗುತ್ತೆ. ನಮ್ ಜೊತೆ 1-2 ದಿನ ಕಾಲ ಕಳಿಬೋದು. ನೀವೇ ರಜೆ ಮಾಡ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ. ಸರಿ ಅಮ್ಮ, ಆಫೀಸಲ್ಲಿ ಕೇಳ್ ನೋಡ್ತೀವಿ. ರಜೆ ಕೊಟ್ರೆ ನಾವ್ ಯಾವಾಗ ಊರಿಗೆ ಬರೋದು ಅಂತ ಫೋನ್ ಮಾಡಿ ಮೊದ್ಲೇ ತಿಳಿಸ್ತೀನಿ. ಸರಿ, ನೀವಿಬ್ರು ಹುಷಾರಾಗಿರಿ, ಆರೋಗ್ಯದ ಕಡೆ ಗಮನ ಇರ್ಲಿ. ಹೀಗೆ ರಾಜೇಶ್ ಫೋನ್ನ ಕಟ್ ಮಾಡಿ ಕೀರ್ತಿಯ ಬಳಿ ಬಂದ. ಕೀರ್ತಿ, ನಿನಗೆ ಒಂದು ವಿಚಾರ ಗೊತ್ತಾ? ಅಮ್ಮ ಅಪ್ಪ ನಮ್ನ ನೋಡ್ಲಿಕ್ಕೆ ಅಂತ ಇಲ್ಲಿಗೆ ಬರ್ಲಿಕ್ಕೆ ಹೊರಟಿದ್ರಂತೆ. ಆದ್ರೆ ನಾವಿಬ್ರು ಆಫೀಸಿಗೆ ಹೊರಟೋಗ್ತೀವಿ ಅಂತ ಸುಮ್ನಾದ್ರಂತೆ. ನಮ್ನ ಊರಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ನಾವು ಕೂಡ ಸ್ವಲ್ಪ ದಿನ ರಜೆ ಹಾಕಿ ಊರಿಗೆ ಹೋಗಿ ಅವ್ರನ್ನ ನೋಡಿ ಬರೋಣ. ಪಾಪ, ಅವ್ರಿಗೂ ಕೂಡ ನಮ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆಯಂತೆ. ನಾವು ಆಫೀಸಲ್ಲಿ ರಜೆ ಕೇಳ್ಬೇಕು. ರೀ, ಹೌದು ರೀ, ಅವ್ರು ಮಾತ್ರ ಇಲ್ಲಿ ಬಂದ್ರೆ ನೀವೇನ್ ಮಾಡ್ತಿದ್ದೀರಾ, ಎಷ್ಟೊತ್ತಿಗೆ ಎದ್ದೇಳ್ತಿದ್ದೀರಾ, ಏನೇನೋ ಕ್ವಶನ್ ಕೇಳ್ತಾರೆ. ಅದರಿಂದ ನನಗೂ ಆಗೋದಿಲ್ಲ. ನಾವು ಅವ್ರನ್ನ ಊರಿಗೆ ಹೋಗಿ ಒಮ್ಮೆ ನೋಡ್ಕೊಂಡ್ ಬಂದ್ಬಿಡೋಣ. ಹೌದು, ಅವ್ರು ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ದಾರೆ ಅಂದ್ರೆ ಮಾವ ಹೇಗಿದ್ದಾರಂತೆ? ಚೆನ್ನಾಗಿದ್ದಾರೆ ತಾನೆ? ನೀವು ಮಾವ ಹೇಗಿದ್ದಾರೆ ಅಂತೆಲ್ಲ ಕೇಳಿದ್ರ? ಅವ್ರು ಆರೋಗ್ಯವಾಗಿದ್ದಾರೆ ತಾನೆ? ತಂದೆಗೆ ಏನ್ ತೊಂದ್ರೆ ಇಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ಪಾಪ, ಅವ್ರಿಗೇನೋ ನಮ್ನ ನೋಡ್ಬೇಕು ಅನ್ಸುತ್ತೆ, ಅದಕ್ಕೆ ಫೋನ್ ಮಾಡಿ ಬರಕ್ ಕೇಳಿದ್ದಾರೆ. ನೀನು ಕೂಡ ಆಫೀಸಲ್ಲಿ ರಜೆ ಕೇಳ್ನೋಡು, ನಾನು ಕೂಡ ಕೇಳ್ನೋಡ್ತೀನಿ. ರೀ, ನಿಮಗೆ ಒಂದು ವಿಚಾರ ಗೊತ್ತಾ? ಮೊದ್ಲೆಲ್ಲ ಊರಿಗೆ ಹೋಗ್ಬೇಕು ಅಂದ್ರೆ ಸಂತೋಷದಿಂದ ಹೊರಡ್ತಾ ಇದ್ದೋ. ಆದ್ರೆ ಇವಾಗ ಊರಿಗೆ ಹೋಗ್ಬೇಕು ಅಂದ್ರೆ ತುಂಬಾನೇ ಟೆನ್ಷನ್ ಆಗ್ತಿದೆ. ಯಾಕೆಂದ್ರೆ ನಾವು ಸಿಟಿ ಲೈಫಿಗೆ ಹೊಂದಾಣಿಕೆ ಆಗಿದೆ ಅಲ್ವಾ? ಇವಾಗ ಅಲ್ಲೋಗಿ ಹೇಗೆ ಇರೋದು ಹಾಗೆ ಅಂತೆಲ್ಲ ತುಂಬಾ ಟೆನ್ಷನ್ ಆಗ್ತಿದೆ. ಅಂದ್ರೆ ನಾವು ಕೂಡ ಊರಿಗೆ ಹೋಗಿ 1 ವರ್ಷ ಆಗಿರ್ಬೋದಲ್ವಾ? ಹಬ್ಬಕ್ಕೆ ಕೂಡ ರಜೆ ಕೇಳ್ದೋ, ರಜೆ ಕೊಟ್ಟಿಲ್ಲ ಅಂತ ನಾವು ಕೂಡ ಹೋಗಿಲ್ಲ. ಸರಿ ರೀ, ಈ ಸಲ ಹೇಗಾದ್ರೂ ರಜೆ ಕೇಳ್ಕೊಂಡು ಖಂಡಿತವಾಗಿ ಊರಿಗೆ ಹೋಗಿ ಬರ್ಲೇಬೇಕು. ಹೀಗೆ ಮಾತಾಡ್ಕೊಂಡು ಆಫೀಸಿಗೆ ಹೋಗಿ ಇಬ್ರು ಕೂಡ ರಜೆ ಕೇಳ್ಕೊಂಡು ಅಲ್ಲಿಂದ ಕಾರಲ್ಲಿ ಹೊರಟು ಗ್ರಾಮಕ್ಕೆ ಹೋದ್ರು. ಅವರ ಅತ್ತೆ ಮಾವ ಅವರನ್ನು ನೋಡಿ ತುಂಬಾ ಸಂತೋಷ ಪಟ್ರು. ರಘುರಾಮ್ ಕೂಡ ಮಗ ಸೊಸೆಯನ್ನು ನೋಡಿ ತುಂಬಾನೇ ಸಂತೋಷಪಟ್ಟ. ಎಲ್ಲರೂ ಸಂತೋಷವಾಗಿದ್ರು. ಅಪ್ಪ ರಾಜೇಶು, ನಿನ್ನ ನೋಡಿ ಎಷ್ಟು ದಿನ ಆಯ್ತಪ್ಪ, ತುಂಬಾ ದಿನಗಳ ನಂತರ ಬಂದಿದ್ದೀರಾ. ಸರಿ, ಇಬ್ರು ಹೋಗಿ ಕೈಕಾಲ್ ತೊಳ್ಕೊಂಬನ್ನಿ. ನಿಮಗೆ ಇಷ್ಟ ಅಂತ ಎಲ್ಲಾ ಸಿಹಿ ತಿಂಡಿಗಳನ್ನ ಮಾಡಿ ಇಟ್ಟಿದ್ದೀನಿ. ಇಬ್ರು ಕೂಡ ಬಂದು ಕೂತ್ಕೊಂಡು ತಿನ್ಕೊಂಡು ಮಾತಾಡಿವಿರಂತೆ. ಹೋಗಿ ಹೋಗಿ ಕೈಕಾಲ್ ಮುಖ ತೊಳ್ಕೊಂಬನ್ನಿ. ಎತ್ತಿ, ನಿನ್ ತಾಯಿ ಮನೆಯಿಂದ ಕೂಡ
ಏನೇನೋ ತಿಂಡಿ ತಿನಿಸನ್ನು ಮಾಡಿ ಕೊಟ್ ಕಳಿಸ್ತೀನಿ ಅಂತ ಹೇಳಿದ್ರು. ನಾನೇ ಬೇಡ ಅಂತ ಹೇಳ್ದೆ. ನಾನೇ ಇಲ್ಲಿ ತುಂಬಾ ಮಾಡಿ ಕೊಡ್ತೀನಲ್ವಾ, ಆಮೇಲೆ ಅದನ್ನು ತಂದ್ರೆ ಹಾಳಾಗ್ಬಿಡುತ್ತೆ. ನೀವು ಹೋಗುವಾಗ ಮಾಡಿಸ್ಕೊಂತೀನಿ, ಇವಾಗ ನಾನ್ ಮಾಡಿದ್ನನ್ನೇ ನೀವಿಬ್ರು ತಿನ್ಬೇಕು. ಹೀಗೆ ಸರಿ ಅಂತ ಫ್ರೆಶ್ ಅಪ್ ಆಗಿ ಬಂದು ಮಗ ಮತ್ತು ಸೊಸೆ ಇಬ್ರು ಕೂತ್ಕೊಂಡು ಮಾತಾಡ್ಕೊಂಡು ಅತ್ತೆ ಮಾವ ಮಾಡಿಕೊಟ್ಟಂತಹ ಸಿಹಿ ತಿಂಡಿಗಳನ್ನು ಕೂಡ ಕೂತ್ಕೊಂಡು ತಿಂತಾ ಇದ್ರು. ಆನಂತರ ಕೌಶಲ್ಯ ಕೂಡ ಊರಿನಲ್ಲಿ ನಡೆಯುವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರು. ಹೀಗೆ ರಾತ್ರಿ ಆಯಿತು. ಊಟವನ್ನು ಬಡಿಸಿದ್ರು. ಏನತ್ತೆ ಇಷ್ಟು ಬೇಗ ಊಟ ಮಾಡೋದಾ? ನಮಗೆ ಇಷ್ಟು ಬೇಗ ಊಟ ಮಾಡಿ ಅಭ್ಯಾಸನೇ ಇಲ್ಲ. ಟೈಮೇ ಆಗಿಲ್ವಲ್ಲತ್ತೆ. ಏನಮ್ಮ ಹಾಗೆ ಹೇಳ್ತಾ ಇದ್ದೀಯಾ? ನಾನು ಇದೇ ಟೈಮ್ ಆಯ್ತು ಅಂತ ಅನ್ಕೊಂಡಿದ್ದೀನಿ, ನೀನೇನು ಇಷ್ಟು ಬೇಗ ಊಟ ಮಾಡ್ತೀವಿ ಅಂತೀಯ? ಏನಮ್ಮ ಇದೆಲ್ಲ ನಾನೋಗಿ ನಿನ್ಗೆ ಹೇಳ್ಕೊಡ್ಬೇಕಾ? ಬೇಗ ಊಟ ಮಾಡಿ ಬೇಗ ನಿದ್ರೆ ಮಾಡೋದೇ ಆರೋಗ್ಯಕ್ಕೆ ಕೂಡ ಒಳ್ಳೇದು. ನಾಳೆ ನಮಗೆ ಒಂದು ಮೊಮ್ಮಗನೋ ಮೊಮ್ಮಗಳನ್ನೋ ಕೊಡ್ತೀಯಲ್ವಾ, ಆವಾಗ ನಿನ್ನ ಆರೋಗ್ಯ ಕೂಡ ಚೆನ್ನಾಗಿರ್ಬೇಕು. ಆವಾಗ ತಾನೇ ಹೊಟ್ಟೆಲಿರುವ ಪಾಪು ಕೂಡ ಚೆನ್ನಾಗಿ ಬೆಳೆಯುತ್ತೆ. ನಿಂಗ್ ಗೊತ್ತು ತಾನೇ? ಹೌದು, ರಾಜೇಶ್ ಎಲ್ಲಮ್ಮ ಊಟ ಮಾಡ್ಲಿಕ್ಕೆ ಆವಾಗ್ಲೇ ಕರ್ದೆ ನಾನು, ಆದ್ರೆ ಅವನು ಇನ್ನೂ ಬರ್ಲಿಲ್ಲ. ಆದಷ್ಟು ಬೇಗ ಬಿಸಿಯಾಗಿರುವಾಗನೇ ಊಟ ಮಾಡ್ಕೋಬೇಕು. ತಣ್ಣಗೆ ಆದ್ಮೇಲೆ ಊಟ ಮಾಡ್ಲಿಕ್ಕೆ ಚೆನ್ನಾಗಿರುತ್ತಾ? ಬಿಸಿ ಬಿಸಿಯಾಗಿರುವಾಗ ತಿಂದ್ರೆ ತಾನೇ ಚಂದ. ಹೀಗೆ ಮಾತಾಡ್ತಾ ಇರುವಾಗನೇ ಅಲ್ಲಿಗೆ ರಾಜೇಶ್ ಬಂದ. ಏನೋ ರೂಮ್ ಒಳಗೆ ಕೂತ್ಕೊಂಡು ಏನು ಜಪ ಮಾಡ್ತಾ ಇದ್ದ? ಅಡಿಗೆ ಆಯ್ತು ಬಾ ಊಟ ಮಾಡು ಅಂತ ನಾನು ಯಾವಾಗ ಕರ್ದೆ? ನೀನು ಎಷ್ಟೊತ್ತಿಗೆ ಬರ್ತಾ ಇದ್ದೀಯಾ? ಕರ್ದಾಗನೇ ಬಂದು ಬಿಸಿ ಬಿಸಿ ಊಟ ಮಾಡ್ಕೋಬೇಕು. ಊಟ ಮಾಡ್ಬೇಕು ಅಂತ ನಿಂಗೆ ಗೊತ್ತಾಗಲ್ವಾ? ಇಲ್ಲಮ್ಮ, ನೀವು ಕರೆಯುವಾಗ ನಾನು ಸ್ನಾನಕ್ಕೆ ಹೋಗಿದ್ದೆ. ಹೌದು, ಏನಮ್ಮ ಸ್ಪೆಷಲ್ ಆಗಿ ಮಾಡಿದಿರಿ ಇವತ್ತು? ಏನ್ ಅಡಿಗೆ? ನಿಮ್ಮಿಬ್ರಿಗೂ ಮೀನ್ ಸಾರು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೇನೆ ಇಲ್ಲಿ ಫ್ರೆಶ್ ಆಗಿ ಮೀನ್ ಇಟ್ಕೊಂಡ್ಬಂದು ಸಾರು ಮಾಡಿದೀನಿ. ಅಲ್ಲೇನು ನಿಮಗೆ ಹಳೆ ಮೀನು ಅಷ್ಟೊಂದು ಫ್ರೆಶ್ ಆಗಿರೋದಿಲ್ಲ. ಆಗ ಕೀರ್ತಿ ರಾಜೇಶನನ್ನು ಕರೆದ್ಲು. ಏನ್ರಿ, ನೀವು ಕೂಡ ಊಟ ಮಾಡ್ಲಿಕ್ಕೆ ಬಂದ್ಬಿಟ್ರಾ? ನಮಗೆ ಇಷ್ಟು ಬೇಗ ಊಟ ಮಾಡಿ ಅಭ್ಯಾಸ ಇಲ್ಲ ಅಲ್ವಾ? ನನಗೆ ಯಾಕೋ ಹಸಿವು ಕೂಡ ಆಗ್ತಾ ಇಲ್ಲ ರೀ. ಇವಾಗ ಹಾಗೆಲ್ಲ ಅಮ್ಮನ ಜೊತೆ ಮಾತಾಡಕ್ಕಾಗುತ್ತಾ? ಆಮೇಲೆ ನಾವು ಏನಾದ್ರೂ ಹೇಳಿದ್ರೆ ಅಮ್ಮನಿಗೆ ಕೋಪ ಬಂದು ಏನೇನೋ ಮಾತಾಡ್ತಾರೆ. ಅದೆಲ್ಲ ನಮ್ಗೆ ಬೇಕಾ ಹೇಳು ನೋಡೋಣ. ನಿನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಊಟ ಮಾಡು ಸಾಕು. ಹಾಗೆ ಹೇಳಿದಾಗ ಕೀರ್ತಿ ಕೂಡ ಎಷ್ಟು ಬೇಕೋ ಅಷ್ಟು ಊಟ ಮಾಡಿ ಬಂದು ಮಲಗಿದ್ಲು. ಸ್ವಲ್ಪ ಸಮಯ ಆದ್ಮೇಲೆ ಅವಳಿಗೆ ತುಂಬಾ ಹಸಿವಾಯಿತು. ಮನೆಯಲ್ಲಿ ಬಂದು ಎಲ್ಲಾ ಕಡೆ ಹುಡುಕಿ ನೋಡಿದ್ರೆ ಏನೂ ಇಲ್ಲ. ಸರಿ, ಮ್ಯಾಗಿ ಆದ್ರೂ ಮಾಡ್ಕೊಂಡು ತಿನ್ನೋಣ ಅಂತ ನೋಡಿದ್ರೆ ಅವಳು ಅಡಿಗೆ ಮಾಡುವ ಶಬ್ದಕ್ಕೆ ಎಲ್ಲರೂ ಎದ್ದು ಅಡಿಗೆ ಮನೆಗೇನೆ ಬಂದ್ರು. ಏನಮ್ಮ, ಅರ್ಧ ರಾತ್ರಿಯಲ್ಲಿ ಎದ್ದು ಅಡಿಗೆ ಮಾಡಿ ತಿಂತಾ ಇದ್ದೀಯಾ? ಯಾಕಮ್ಮ, ಅವಾಗ್ಲೇ ಊಟ ಮಾಡಿದ್ದು ಸಾಕಾಗಿಲ್ವಾ? ಅವಾಗ್ಲೇ ಊಟ ಮಾಡದೆ ಅತ್ತೆ, ಆದ್ರೆ ಯಾಕೋ ಮತ್ತೆ ಹಸಿವಾಯ್ತು. ಏನಾದ್ರೆ ಮಾಡ್ಕೊಂಡು ತಿನ್ನೋಣ ಅಂತ ಹುಡುಕಾಡ್ದಾಗ ಮ್ಯಾಗಿ ಸಿಕ್ತು, ಅದೇ ಮಾಡ್ತಾ ಇದ್ದೀನಿ. ಏನೋ ನನಗೆ ಇಷ್ಟೊಂದು ಅಮಾಯಕವಾದ ಸೊಸೆ ಸಿಕ್ಕಿದಾಳೆ. ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಹಾಗೆ ಅಂತ ನಗುತ್ತಾ ಅಲ್ಲಿಂದ ಹೊರಟೋದ್ರು. 1-2 ದಿನ ತಾನೆ, ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೋದಾಗಿತ್ತಲ್ವಾ? ಏನ್ರಿ ಹಾಗೆ ಹೇಳ್ತಾ ಇದ್ದೀರಾ? ಹಸಿವಾಯ್ತು ರೀ, ಅದಕ್ಕೇನೆ. ನನ್ಗಿದೆಲ್ಲ ಅಭ್ಯಾಸ ಇಲ್ಲ ತಾನೆ. ಸರಿ, ನೀವು ಮ್ಯಾಗಿ ತಿಂತೀರಾ? ನಿಮಗೂ ಮಾಡ್ಕೊಡ್ಲಾ? ಮರುದಿನ ಕೂಡ ಅರ್ಧ ರಾತ್ರಿಯಲ್ಲಿ ಎದ್ದು ಕೀರ್ತಿ ಅಡಿಗೆ ಮಾಡಿ ತಿಂತಾ ಇದ್ಲು. ಇದನ್ನೆಲ್ಲ ಗಮನಿಸಿದ ಕೌಶಲ್ಯ ಇಬ್ಬರನ್ನು ಕೂರಿಸಿ ಮಾತಾಡ್ಸಿದ್ರು. ಹೌದು, ನೀವಿಬ್ರು ಮನೆಯಲ್ಲಿ ಎಷ್ಟು ಗಂಟೆಗೆ ನಿದ್ರೆ ಮಾಡಿ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಎಷ್ಟು ಗಂಟೆಗೆ ಆಫೀಸಿಗೆ ಹೋಗ್ತೀರಾ? ನಿಜ ಹೇಳಿ ನೋಡೋಣ. ಇವಾಗ ಅದೆಲ್ಲ ಯಾಕಮ್ಮ? ಏನೋ ಇಂಟ್ರಿಗೆ ಬಂದ ರೀತಿ ನಮ್ನ ಕೂರಿಸ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ನಾವು ಬಂದು 2 ದಿನ ಆರಾಮವಾಗಿ ಇದ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಮಕ್ಳೇ, ನೀವು ಏನೇ ಅನ್ಕೊಂಡ್ರು ನಾನು ಕೇಳ್ಬೇಕಾದ ಪ್ರಶ್ನೆ ಕೇಳ್ತೀನಿ. ಅತ್ತೆ, ನಾನು ನಿಜ ಹೇಳ್ತೀನಿ. ನಾವು 12 ಗಂಟೆಗೆ ಎದ್ದು 2 ಗಂಟೆಗೆ ಡ್ಯೂಟಿಗೆ ಹೋಗ್ತೀವಿ. ಆ ನಂತರ ಮತ್ತೆ ಡ್ಯೂಟಿ ಮುಗಿಸ್ಕೊಂಡು ರಾತ್ರಿ 9 ಗಂಟೆಗೆ ಬಂದು ಮತ್ತೆ ಲೇಟಾಗಿ ಊಟ ಮಾಡಿ ಲೇಟಾಗಿಯೇ ನಿದ್ರೆ ಮಾಡೋದು. ಅದೇ ನಮಗೂ ಅಭ್ಯಾಸ ಆಗ್ಬಿಡ್ತು. ನಾವು ಮನೆಗೆ ಬಂದು ಅಡಿಗೆ ಮಾಡಿ ಊಟ ಮಾಡುವಾಗ ರಾತ್ರಿ 12 ಗಂಟೆ ಆಯ್ತದೆ, ಆಮೇಲೆನೆ ನಿದ್ರೆ ಮಾಡೋದು. ಹೌದು, ನಿಜವಾಗ್ಲೂ ನಿಮ್ಮಿಬ್ರಿಗೆ ಬುದ್ಧಿ ಇದೆಯಾ? ಅಂತ ಊಟ ನಿದ್ರೆನ ಬಿಟ್ಟು ಏನ್ ಕೆಲ್ಸ ಅದು? ಆ ಕೆಲ್ಸನ ಬಿಟ್ಬಿಟ್ಟು ಮರ್ಯಾದೆಗೆ ಇಲ್ಲೇ ಬಂದು ನಮಗೆ ಹೇಗೋ ಹೊಲ ಇದೆ, ವ್ಯವಸಾಯ ಮಾಡ್ಕೊಳ್ಳಿ. ಸರಿಯಾದ ಸಮಯಕ್ಕೆ ಊಟ ಮಾಡಿ ನಿದ್ರೆ ಮಾಡೋದೇ ಆರೋಗ್ಯಕ್ಕೆ ಒಳ್ಳೇದು ಅಂತ ನಿಮಗೆ ಗೊತ್ತಿಲ್ವಾ? ತುಂಬಾ ಚೆನ್ನಾಗಿದೆ ನಿಮ್ ಕೆಲ್ಸ. ಬೆಳಿಗ್ಗೆ ಲೇಟಾಗಿ ಎದ್ದೇಳೋದು, ಲೇಟಾಗಿ ಕೆಲ್ಸಕ್ಕೆ ಹೋಗೋದು, ರಾತ್ರಿ ಲೇಟಾಗಿ ಮನೆಗೆ ಬರೋದು. ಹಾಗೆ ನಿಮ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಡ್ಯೂಟಿಗೆ ಹೋಗುವ ರೀತಿ ಕೆಲಸ ಇದೆ ಮಾಡ್ಕೊಳ್ಳಿ. ರಾತ್ರಿಗೆ ಬೇಕಾದ ಅಡಿಗೆನ ಫ್ರಿಜ್ಜಲ್ಲಿ ಮಾಡಿಟ್ಟು ಆನಂತರ ರಾತ್ರಿ ಬಂದು ಬಿಸಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅದನ್ನ ಬಿಟ್ಬಿಟ್ಟು ಬೆಳಿಗ್ಗೆ ಲೇಟಾಗಿ ಎದ್ದೇಳೋದು, ಮಧ್ಯಾಹ್ನದ ಮೇಲೆ ಊಟ ಮಾಡೋದು, ಲೇಟಾಗಿ ಕೆಲಸ ಮುಗಿಸಿ ಮನೆಗೆ ಬರೋದು. ಈಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತಾ? ರಾತ್ರಿ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಜೀರ್ಣಶಕ್ತಿ ಕಡಿಮೆ ಆಗುವುದು.
ನೀವು ಅಷ್ಟೊತ್ತಿಗೆ ಊಟ ಮಾಡಿದ್ರೆ ನಿಮ್ಗೆ ಸರಿಯಾಗಿ ಜೀರ್ಣ ಆಗುತ್ತಾ ಹೇಳಿ? ಇವಾಗೇನೋ ಸಣ್ಣ ವಯಸ್ಸು, ಏನು ಗೊತ್ತಾಗಲ್ಲ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ವಯಸ್ಸಾಗುತ್ತೆ. ದೊಡ್ಡವರು ಅದಕ್ಕೆ ಮೊದಲೆಲ್ಲ ಹೇಳ್ತಾ ಇದ್ರು, ಬೇಗ ಊಟ ಮಾಡಿ ಬೇಗ ನಿದ್ರೆ ಮಾಡ್ಬೇಕು ಅಂತ. ಅದಾದ್ರೂ ನಿಮ್ಗೆ ಗೊತ್ತಿದ್ಯಾ? ಹೀಗೆ ಕೌಶಲ್ಯ ಕೂಡ ಅವರ ಜೊತೆ ಸಿಟಿಗೇನೆ ಹೊರಟೋಗಿ ಅವರ ಅಭ್ಯಾಸವನ್ನು ಬದಲಾಯಿಸಬೇಕು ಅಂತ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸವನ್ನು ಮುಗಿಸಿ ಬೆಳಿಗ್ಗೆ ಬೇಗ ಊಟ ಮಾಡಿ ಆಫೀಸಿಗೆ ಹೋಗಿ ರಾತ್ರಿ ಬೇಗ ಬಂದು ಊಟ ಮಾಡಿ ಮಲಗುವ ರೀತಿ ಮಾಡಿದ್ರು. ಅತ್ತೆಯವರು ಇಬ್ಬರು ಸೊಸೆಂದಿರ್ನ ಬಾಣಂತನ ಮಾಡಿ ತವರು ಮನೆಗೆ ಕಳಿಸಿಕೊಟ್ಟ ನಂತರ ಇಬ್ಬರು ಸೊಸೆಂದಿರು ಹೆರಿಗೆ ಹಾಗೆ ಪುನಃ ಗಂಡನ ಮನೆಗೆ ಬಂದ್ರು. ತನ್ನ ನಾದ್ನಿಯಾದ ಕಾವ್ಯನನ್ನು ಒಳ್ಳೆ ಮನೆತನಕ್ಕೆ ಮದುವೆ ಮಾಡಿಕೊಡ್ಬೇಕು ಅಂತ ಆಲೋಚನೆ ಮಾಡಿದ್ರು. ಕೌಶಲ್ಯ ತನ್ನ ಮನೆಯ ಜವಾಬ್ದಾರಿಯಿಂದ ಬಿಡುಗಡೆಯಾಗ್ಬೇಕು ಅಂತ ಆಲೋಚನೆ ಮಾಡಿದ್ರು. ಗಂಡನಾದ ರಘುರಾಮ್ ಜೊತೆ ಕೂಡ ಹೇಳಿದ್ರು, ಈ ಮನೆ ಜವಾಬ್ದಾರಿನ ಇಬ್ರು ಸೊಸೆಂದಿರ ಕೈಯಲ್ಲಿ ಒಪ್ಪಿಸ್ತೀನಿ ಅಂತ ಅವತ್ ನಾನು ಹೇಳ್ದಾಗ, ಬೇಡ ಮಕ್ಳಾಗ್ಲಿ ಆಮೇಲೆ ಮಾಡು ಅಂತ ಹೇಳಿದ್ರಿ. ಇವಾಗ ಇಬ್ಬರು ಗಂಡು ಮಕ್ಕಳನ್ನ ಎತ್ಕೊಂಡ್ ಬಂದಿದ್ದಾರೆ. ಇವಾಗ ನನಗೆ ತುಂಬಾನೇ ಸಂತೋಷ ಆಗ್ತಿದೆ. ಅದು ಮಾತ್ರನ ನಮ್ಮ ಮಗಳು ಕಾವ್ಯನಿಗೂ ಮದ್ವೆ ಆಗಿದೆ. ನಮ್ಮ ಮಗಳು ಕಾವ್ಯ ಕೂಡ ಅವಳ ಗಂಡನ ಮನೆಯಲ್ಲಿ ಸೊಸೆಯ ಜವಾಬ್ದಾರಿಯನ್ನು ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಇವಾಗ ಅತ್ತೆಯ ಜವಾಬ್ದಾರಿಯಿಂದ ನಾನು ಹೊರಗೆ ಬರ್ಬೇಕು ಅಂತ ಇದ್ದೀನಿ. ನನ್ನ ಸೊಸೆಂದಿರ್ಗೆ ಈ ಮನೆ ಜವಾಬ್ದಾರಿಯನ್ನೆಲ್ಲ ಕೊಟ್ಟು ಮುಂದೆ ಅವರು ಏನ್ ಮಾಡ್ಬೇಕು ಅಂತ ಹೇಳಿ ನಾನು ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತ ಇದ್ದೀನಿ. ಮನೆಯ ಜವಾಬ್ದಾರಿಯನ್ನು ಅವರಿಗೆ ಕೊಡುವಂತಹ ಸಮಯ ಕೂಡ ಬಂತು. ಯಾಕೆಂದ್ರೆ ಮನೆ ಕೆಲಸವನ್ನು ಹೇಗೆ ಮಾಡ್ಬೇಕು, ಕುಟುಂಬ ಅಂದ್ರೆ ಹೇಗಿರ್ಬೇಕು ಅಂತ ಜವಾಬ್ದಾರಿ ಅವ್ರಿಗೂ ಇರ್ಬೇಕಲ್ವಾ. ನಮ್ಮ ಪಟ್ಣದ ಸೊಸೆ ಸ್ವಲ್ಪ ಸೋಂಬೇರಿ. ಅವರಿಬ್ಬರಿಗೂ ಕೆಲಸವನ್ನು ನಾವು ಜವಾಬ್ದಾರಿಯಿಂದ ಹಂಚಿಕೊಳ್ಳಬೇಕು. ಅವರಿಬ್ಬರಿಗೂ ಮನೆಯ ಕರ್ತವ್ಯ, ಲೆಕ್ಕಾಚಾರ, ಹಣಕಾಸು ವ್ಯವಹಾರ ಎಲ್ಲದ ಬಗ್ಗೆ ಹೇಳ್ಕೊಡ್ಬೇಕು. ಅಷ್ಟು ಬೇಗ ತೀರ್ಥಯಾತ್ರೆ ಅಂತ ಹೇಳ್ತಾ ಇದ್ದೀಯಾ? ಸರಿಯಾಗಿ ಹೇಳ್ಕೊಡೋದಿದ್ರೆ ಅವರು ಹೇಗೆ ಜವಾಬ್ದಾರಿ ಮಾಡ್ತಾರೆ? ಸರಿಯಾಗಿ ಕೆಲಸವನ್ನು ಹೇಳಿಕೊಟ್ಟ ನಂತರ ಅವರು ಸರಿಯಾಗಿ ಮಾಡ್ತಾರಾ ಏನೋ ಅಂತ ನೋಡ್ಬೇಕು. ನಾವು ಅವರಿಗೆ ಕೆಲಸವನ್ನು ಒಪ್ಪಿಸಿದ ನಂತರ ಅವರು ಜವಾಬ್ದಾರಿಯಿಂದ ಕೆಲಸವನ್ನು ಮಾಡ್ತಾರಾ ಇಲ್ವಾ ಅಂತ ನೋಡ್ಬೇಕು. ಇಲ್ಲದಿದ್ರೆ ಅವರು ಒಬ್ಬರಿಗೊಬ್ಬರು ಜಗಳವಾಡಿ ದೂರ ಆದ್ರೆ. ದೊಡ್ಡ ಸೊಸೆ ಮಾತ್ರ ನಮ್ಮ ಮನೆಗೆ ಸಿಕ್ಕಿದ ಅದೃಷ್ಟ ರೀ. ಯಾಕೆ ಅಂದ್ರೆ ಸಣ್ಣ ಸೊಸೆ ಕೆಲವೊಮ್ಮೆ ಮುಖ ತಿರುಗಿಸ್ಕೊಂಡು ಏನಾದ್ರೂ ಒಂದು ಮಾತು ಹೇಳ್ಬಿಟ್ರು ಕೂಡ ದೊಡ್ಡವಳು ಮನೆ ಜವಾಬ್ದಾರಿಯನ್ನು ತುಂಬಾ ಚೆನ್ನಾಗಿ ಮಾಡ್ಕೊಂಡೋಗ್ತಾಳೆ. ಅವಳು ಮುಂದೆ ನನ್ ಜಾಗದಲ್ಲಿ ನಿಂತು ನೋಡ್ಕೋತಾಳೆ. ಅವಳ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ರೀ. ಅವಳು ಜೀವನ ಪೂರ್ತಿ ಹೀಗೆ ಇದ್ರೆ ಅವಳ ಮನಸ್ಸಿಗೆ ಅವಳು ತುಂಬಾ ಚೆನ್ನಾಗಿರ್ತಾಳೆ. ಹೀಗೆ ಆಲೋಚನೆ ಮಾಡುತ್ತಾ ಕೌಸಲ್ಯ ಸ್ವಲ್ಪ ದಿನದಲ್ಲೇ ತನ್ನ ಇಬ್ಬರು ಸೊಸೆಂದಿರಿಗೆ ಜವಾಬ್ದಾರಿನ ಒಪ್ಪಿಸಿದ್ರು. ಇಬ್ಬರು ಸೊಸೆಂದಿರು ಅವರವರ ಕೆಲಸವನ್ನು ನಿಭಾಯಿಸ್ಕೊಂಡು ಹೋದ್ರೂ ಕೂಡ ಸಣ್ಣ ಸೊಸೆಯಾದ ಕುಸುಮ ಸ್ವಲ್ಪ ಮಾಡ್ರನ್ ಆಗಿ ಅವಳ ಕೆಲಸವನ್ನು ಅವಳೇ ಮಾಡ್ಕೋಬೇಕು ಅಂತ ಸ್ವಲ್ಪ ಫ್ರೀಯಾಗಿಯೇ ಮಾಡ್ಕೋತಾ ಇದ್ಲು. ಕುಸುಮ ಅವಳು ಮಾಡುವ ಕೆಲಸದಲ್ಲಿ ಬದಲಾವಣೆಯನ್ನು ಕೂಡ ಏರ್ಪಡಿಸಿಕೊಂಡ್ಲು. ಆದರೆ ಕೀರ್ತಿ ಮಾತ್ರ ಕುಸುಮ ಕೈಯಿಂದ ಯಾವ ಕೆಲಸವನ್ನು ಮಾಡಿಸದೆ ಅವಳ ಕೆಲಸವನ್ನು ಆರಾಮವಾಗಿ ಮಾಡ್ಕೊಂಡು ಹೋಗ್ತಿದ್ಲು. ರಘುರಾಮ್ ಅವಳನ್ನು ನೋಡಿ ಆ ವಿಷಯದ ಬಗ್ಗೆ ಕೌಶಲ್ಯನ್ ಜೊತೆ ಹೇಳ್ದ. ಕೌಶಲ್ಯ, ನೀನು ದೊಡ್ಡ ಸೊಸೆ ಒಳ್ಳೆಯವಳು ಅಂತ, ಅವಳು ಜವಾಬ್ದಾರಿಯಿಂದ ನೋಡ್ಕೋತಾಳೆ ಅಂತ ಹೇಳ್ದೆ ಸರಿ. ಆದ್ರೆ ಅವಳು ಯಾವಾಗ ನೋಡಿದ್ರು ಕುಸುಮ ಮಾಡದೇ ಇರುವ ಕೆಲಸವನ್ನೆಲ್ಲ ಅವಳೇ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಇದು ಹೀಗೇನೆ ಮುಂದುವರೆದ್ರೆ ಸರಿಯಾಗಲ್ಲ ಅಲ್ವಾ? ಕುಸುಮ ಮಾಡಿದ್ದೇ ಸರಿ ಅಂತ ಎಲ್ಲ ಕೆಲಸವನ್ನು ಕೀರ್ತಿಗೆ ಹೇಳಿದ್ರೆ ಕೀರ್ತಿ ಕೂಡ ಸರಿ ಅಂತ ಹೋಗ್ತಾ ಇದ್ದಾಳೆ. ಕೀರ್ತಿಯ ಅಮಾಯಕತೆಯನ್ನು ಕುಸುಮ ಕೂಡ ಯೂಸ್ ಮಾಡ್ಕೋತಿದ್ದಾಳೆ ಅನ್ಸ್ತಾ ಇದೆ. ನಾವು ಕೀರ್ತಿಗೆ ಏನಾದ್ರೂ ವ್ಯಾಪಾರವನ್ನು ಕಳ್ಸಿಕೊಟ್ರೆ ಕೀರ್ತಿ ಹೊರಗಿನ ಜನರ ಜೊತೆ ವ್ಯಾಪಾರವನ್ನು ಮಾಡಿಕೊಂಡು ಹೊರಗಿನ ಜನ ಹೇಗಿರ್ತಾರೆ, ಹೇಗೆ ನಡ್ಕೋಬೇಕು ಅಂತ ಕಲ್ತ್ಕೋತಾಳೆ. ಹೀಗೆ ಕೀರ್ತಿಗೆ ಸ್ವಲ್ಪ ನಾಲೆಜ್ ಡೆವಲಪ್ಮೆಂಟ್ ಆದ್ರೆ ಆಮೇಲೆ ಅವಳು ಕೂಡ ಯಾರ ಜೊತೆ ಹೇಗಿರ್ಬೇಕು, ಏನ್ ಮಾಡ್ಬೇಕು ಅಂತ ಎಲ್ಲವನ್ನು ಕಲ್ತ್ಕೊಂಡು ಕುಸುಮನ ನಿಭಾಯಿಸ್ತಾಳೆ. ಹೌದು ರೀ, ಈ ಕುಸುಮ ಮನೆಗೆ ಬೇಕಾದ ವಸ್ತುಗಳು, ಬೇಡದ ವಸ್ತುಗಳು ಅಂತ ಎಲ್ಲಾ ವಸ್ತುಗಳನ್ನು ತಂದಾಕಿದಾಳೆ. ಆದ್ರೆ ಕುಸುಮನ್ ಜೊತೆ ಕೇಳಿದ್ರೆ ಅವಳಿಗೆ ಇದ್ರ ಬಗ್ಗೆ ನಮಗೆ ಉತ್ತರ ಹೇಳಲಿಕ್ಕೇನೆ ಗೊತ್ತಾಗಲ್ಲ. ಅವಳು ಇಷ್ಟ ಪ್ರಕಾರ ಆಡ್ತಾಳೆ. ಅನವಸರವಾಗಿ ಜಗಳ ಬೇಡ ಅಂತ ಕೀರ್ತಿ ಕೂಡ ಸುಮ್ಮನಿದ್ದಾಳೆ. ಕೀರ್ತಿ ಜೊತೆ ವ್ಯಾಪಾರವನ್ನು ಆರಂಭಿಸೋಣ ಅಂತ ನೀವು ಹೇಳೋದು ಸರಿನೇ. ಆದ್ರೆ ಎಲ್ಲಾ ಕೆಲಸವನ್ನು ಕೀರ್ತಿಗೆ ಒಪ್ಪಿಸಿ ಕುಸುಮ ಹೊರಗಡೆ ಹೊರಟೋದ್ರೆ ಏನ್ ಮಾಡೋದು? ಪಾಪ ಕೀರ್ತಿ ಎಷ್ಟು ಬೇಜಾರ್ ಮಾಡ್ತಾ ಇದ್ದಾಳೋ. ಎಲ್ಲಾ ಕಷ್ಟ ಅವಳೇ ನೋಡ್ಕೋತಾಳೆ. ನೀನು ಏನು ಆಲೋಚನೆ ಮಾಡಬೇಡ ಕೌಸಲ್ಯ. ಯಾಕೆಂದ್ರೆ ಮೊದಲು ಕೀರ್ತಿ ಕೈಯಲ್ಲಿ ಹೋಟೆಲನ್ನು ಆರಂಭಿಸು. ಯಾಕೆಂದ್ರೆ ಅವಳು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಕೀರ್ತಿಯ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ. ಅದು ಮಾತ್ರನಾ
ಜನರು ಯಾರಾದ್ರೂ ಬಂದ್ರೆ ಚೆನ್ನಾಗಿ ಉಪಚರಣೆ ಮಾಡ್ತಾಳೆ. ಆದ್ರಿಂದ ನೀನು ಕೂಡ ಸ್ವಲ್ಪ ದಿನ ಅವಳ ಜೊತೆ ಇದ್ದು ಎಲ್ಲವನ್ನೂ ಹೇಳಿಕೊಡು. ಹಣವನ್ನು ತಿರುಗಿ ಸಂಪಾದನೆ ಮಾಡೋದು ಅಂದ್ರೆ ತುಂಬಾ ಕಷ್ಟಕರವಾದ ಕೆಲಸ. ಅದು ಮಾತ್ರನ ಕೆಲವರು ಬಂದು ಸಾಲ ಹೇಳಿ ಊಟ ಮಾಡ್ಕೊಂಡು ಆಮೇಲೆ ಸಾಲ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಅಂತವ್ರ ಜೊತೆ ಹೇಗೆ ಮಾತಾಡ್ಬೇಕು, ಅಂತವ್ರನ್ನ ಹೇಗೆ ನಿಭಾಯಿಸಿ ಬಿಲ್ಲನ್ನು ಕಟ್ಟಿಸ್ಕೋಬೇಕು ಅಂತ ಎಲ್ಲವನ್ನು ಕೀರ್ತಿಗೆ ಹೇಳ್ಕೊಡ್ಬೇಕು. ಕೀರ್ತಿ ಬೇರೆ ಕರುಣೆ ಮನಸ್ಸು ಇರುವವಳು. ಯಾರಾದ್ರೆ ಊಟ ಮಾಡಿ ಹಣ ಇಲ್ಲ ಅಂತ ಹೇಳಿದ್ರೆ ಸರಿ ಆಯ್ತು ಹೋಗಿ ಅಂತ ಕಳಿಸ್ಕೊಟ್ಬಿಡ್ತಾಳೆ. ಆದ್ರಿಂದ ಅವಳು ಬುದ್ಧಿವಂತೇನೆ, ಆದ್ರೆ ನಾವು ಕೂಡ ಅವಳಿಗೆ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು. ಹೀಗೆ ರಘುರಾಮ್ ಕೌಸಲ್ಯ ಕೀರ್ತಿ ಕೈಯಿಂದ ಹೋಟೆಲನ್ನ ಆರಂಭಿಸಿದ್ರು. ಆದ್ರೆ ಕೀರ್ತಿ ಹಳೆಯ ಕಾಲದ ರೀತಿ ಹೋಟೆಲನ್ನು ನಡೆಸ್ಬೇಕು ಅಂತ ಆಲೋಚನೆ ಮಾಡಿದ್ಲು. ಆ ರೀತಿ ಅವಳು ವ್ಯಾಪಾರ ಮಾಡ್ತಾಳೆ ಅಂತ ಅತ್ತೆ ಮಾವನಿಗೆ ಗೊತ್ತಿದ್ರು ಕೂಡ ಅವರು ಅಡ್ಡಿ ಹೇಳಲಿಲ್ಲ. ಅವಳು ಇಷ್ಟಕ್ಕೆ ವ್ಯಾಪಾರ ಮಾಡ್ಲಿ ಅಂತ ಬಿಟ್ರು. ಪ್ರತಿ ಒಬ್ಬರ ಕೈಯಲ್ಲಿ ಹೇಗೆ ಹಣವನ್ನು ವಸೂಲಿ ಮಾಡಬೇಕು, ಹಾಕಿದ ಹಣವನ್ನು ಹೇಗೆ ಮತ್ತೆ ವ್ಯಾಪಾರದಿಂದ ತೆಗಿಬೇಕು ಅಂತ ಹೇಳಿಕೊಟ್ರು. ಕೀರ್ತಿ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲಸವನ್ನೆಲ್ಲ ಸಂಪೂರ್ಣ ಮಾಡಿ ಮುಗಿಸಿ ಆ ನಂತರ ವ್ಯಾಪಾರಕ್ಕೆ ಹೊರಡ್ತಾ ಇದ್ಲು. ಸ್ವಲ್ಪ ಕೆಲಸವನ್ನು ಕೀರ್ತಿ ಮಾಡಿ ಆ ನಂತರ ಸ್ವಲ್ಪ ಕೆಲಸವನ್ನು ಕುಸುಮನಿಗೆ ಬಿಡ್ತಾ ಇದ್ಲು. ಆದರೆ ಮೊದಲು ಇದ್ದ ರೀತಿ ಕುಸುಮ ಇರ್ಲಿಲ್ಲ, ಅವಳಲ್ಲಿ ತುಂಬಾ ಬದಲಾವಣೆಗಳು ಬಂದಿತ್ತು. ಮನೆಯಲ್ಲಿ ಕೀರ್ತಿ ಇಲ್ಲದಿದ್ರು ಕುಸುಮ ಮನೆಯಲ್ಲಿರುವ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾ ಇದ್ಲು. ಹೀಗಿರುವಾಗ ಒಂದು ದಿನ ಕೌಸಲ್ಯನ್ ಜೊತೆ ಕುಸುಮ, ಮಕ್ಕಳು ಇವಾಗ ಬೆಳೆದು ದೊಡ್ಡವರಾಗಿದ್ದಾರೆ, ಶಾಲೆಗೆ ಹೋಗುವ ಸಮಯ ಕೂಡ ಬಂದಿದೆ. ಮನೆಯಲ್ಲಿ ನಾನು ಒಬ್ಳೇ ಎಷ್ಟೊತ್ತು ಅಂತ ಇರೋದು, ಮನೆ ಕೆಲಸಕ್ಕೆ ಕೂಡ ಮನೆಯಲ್ಲಿ 2 ಜನರಿದ್ದಾರೆ. ಅದರಿಂದ ನನಗೂ ಯಾವ ತೊಂದ್ರೆನೂ ಇಲ್ಲ. ನಾನು ಕೂಡ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನೇ ಓದಿದ್ದೀನಿ. ಅದರಿಂದ ನೀವು ನನಗೂ ಕೂಡ ಒಂದು ಹೋಟೆಲ್ ಅನ್ನು ಆರಂಭಿಸಿ ಕೊಟ್ರೆ ನಾನು ಕೂಡ ಅಕ್ಕನ ಹಾಗೆ ಮನೆ ಕೆಲಸ ಹೊರಗಿನ ಕೆಲಸ ಅಂತ ನೋಡ್ಕೊಂಡು ಹೋಟೆಲ್ ವ್ಯಾಪಾರವನ್ನು ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ ಅಂತ ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಅಕ್ಕನಿಗೆ ಪೈಪೋಟಿಯಾಗಿ ನಾನು ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಬಂದ ಯಾವ ಕೆಲಸವನ್ನು ಕೂಡ ನಾವು ಬಿಡಬಾರ್ದು. ಅಕ್ಕ ಹಳೆ ಕಾಲದ ರೀತಿ ಹೋಟೆಲ್ ಅನ್ನು ನಡೆಸಿದ್ರೆ ನಾನು ಮಾಡ್ರನ್ ಆಗಿ ಈ ಕಾಲಕ್ಕೆ ತಕ್ಕಂಗೆ ಹೋಟೆಲ್ ನಡೆಸ್ತೀನಿ. ಸರಿ ಕುಸುಮ, ನಾನೇನು ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಮನೆಯನ್ನು ಕೂಡ ನೀನು ನೋಡ್ಕೋತೀಯ ಅಂತ ನಿನ್ ಮೇಲೆ ನಂಗೆ ನಂಬಿಕೆ ಇದೆ. ನೀವಿಬ್ರು ಕೂಡ ಕೆಲ್ಸಕ್ಕೆ ಹೊರಟೋದ್ರೆ ಆಮೇಲೆ ಮನೆ ಜವಾಬ್ದಾರಿನ ಯಾರ್ ನೋಡ್ಕೊಳ್ಳೋದು? ಇರ್ಲಿ ಕುಸುಮ, ನಾನೊಂದ್ಸಲ ನಿನ್ನ ಮಾವನ್ ಜೊತೆ ಮಾತಾಡಿ ಏನ್ ಮಾಡ್ಬೇಕು ಅಂತ ತೀರ್ಮಾನನ ತಗೊಳ್ತೀನಿ. ತಕ್ಷಣ ಕೌಸಲ್ಯ ರಘುರಾಮ್ ಬಳಿ ಬಂದು ಕುಸುಮ ಹೇಳಿದ ವಿಚಾರವನ್ನು ಕೂಡ ಹೇಳಿದ್ಲು. ನಾನು ಮೊದ್ಲೇ ಆಲೋಚನೆ ಮಾಡಿದ್ದೆ, ಕುಸುಮನೆ ಬಂದು ನಾನು ಕೂಡ ಈ ರೀತಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ ಅಂತ. ಯಾಕೆ ಅಂದ್ರೆ ಓದಿದ ಮಕ್ಕಳಿಗೆ ಮನೆಯಲ್ಲಿ ಇರ್ಲಿಕ್ಕೆ ಇಷ್ಟನೇ ಆಗೋದಿಲ್ಲ. ಅವಳಿಗೂ ಕೂಡ ಕೆಲಸ ಮಾಡದೆ ಮನೆಯಲ್ಲಿ ಇರ್ಲಿಕ್ಕಾಗಲ್ಲ, ಅದ್ರಿಂದನೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅವಳು ಕೂಡ ಕೆಲಸಕ್ಕೆ ಹೋಗ್ಬಿಟ್ರೆ ಮನೆ ಜವಾಬ್ದಾರಿನ ಯಾರು ನೋಡ್ಕೋತಾರೆ? ಯಾವುದಕ್ಕೂ ಒಂದ್ಸಲ ನೀನು ಆಲೋಚನೆ ಮಾಡಿ ನೋಡು ಕೌಸಲ್ಯ. ಸೊಸೆಂದಿರು 2 ಹೀಗೆ ಕೆಲಸಕ್ಕೆ ಹೋದ್ಮೇಲೆ ಮನೆ ಜವಾಬ್ದಾರಿನ ನೀನೇ ನೋಡ್ಬೇಕಾಗುತ್ತೆ. ಆಮೇಲೆ ತೀರ್ಥಯಾತ್ರೆ ಅದು ಇದು ಅಂತ ಬೇರೆ ಹೇಳ್ತಾ ಇದ್ದೀಯಾ, ಏನ್ ಮಾಡ್ತೀಯ ನೀನೇ ನೋಡು. ರೀ, ನೀವು ಕುಸುಮನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಕುಸುಮ ನಾವು ಸರಿ ಅಂತ ಹೇಳಿದ್ರೆ ಮಾತ್ರ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದ್ಲು. ಅದು ಮಾತ್ರ ಅಲ್ಲ, 2 ಸೊಸೆಯಂದಿರು ಹೊರಗಡೆ ಕೆಲಸ ಮಾಡ್ಕೊಂಡು ಕೂಡ ಮನೆ ಜವಾಬ್ದಾರಿನ ತಗೋತೀನಿ ಅಂತ ಹೇಳಿದ್ರು. ಈ ಕಾಲದಲ್ಲಿ ಎಷ್ಟು ಹೆಂಗಸರು ಮನೆ ಕೆಲಸ ಮಾಡ್ಕೊಂಡು ಹೊರಗಡೆ ಬಿಸ್ನೆಸ್ ಮಾಡ್ತೀನಿ ಅಂತ ತಾವಾಗಿಯೇ ಬಂದು ಒಪ್ಕೋತಾರೆ. ಹೇಗೋ ನಾನು ಕಾಶಿ ಯಾತ್ರೆಗೆ ಇನ್ನು ಸ್ವಲ್ಪ ದಿನ ನಂತರ ಹೋಗ್ತೀನಿ. ಅದರಿಂದ ಸೊಸೆ ಜೊತೆ ಹೇಳ್ಬಿಟ್ಟಿದೀನಿ, ಬಿಸ್ನೆಸ್ ನೀನ್ ಮಾಡು, ನಾವು ಎಲ್ಲರೂ ನಿನ್ಗೆ ಸಹಾಯ ಮಾಡ್ತೀವಿ ಅಂತ ಕುಸುಮನ್ ಜೊತೆ ಆಲ್ರೆಡಿ ಹೇಳಿದೀನಿ. ಬರೋ ಕೂಡ ಹೋಟೆಲ್ ಬಿಸ್ನೆಸ್ ಅನ್ನು ಆರಂಭಿಸುವುದು ಅಂದ್ರೆ ಅದು ಸರಿಯಾಗುತ್ತಾ? ಯಾಕೆ ಅಂದ್ರೆ ಹೋಟೆಲ್ ವ್ಯಾಪಾರ 2 ಮಾಡುವಂಥದ್ದು, ಆದ್ರಿಂದ ಒಬ್ಬರಿಗೊಬ್ಬರು ತೊಂದರೆಗಳು ಬರುತ್ತೆ. ಸ್ವಲ್ಪ ಆಲೋಚನೆ ಮಾಡಿ ನೋಡು. ಹಾಗೆಲ್ಲ ಏನೂ ಆಗಲ್ಲ ರೀ. ಕುಸುಮ ನನ್ ಜೊತೆ ಮಾತಾಡಿದಾಳೆ. ಹೇಗೂ ಕೀರ್ತಿ ಟ್ರೆಡಿಷನಲ್ ಆಗಿ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾಳೆ, ಕುಸುಮ ಸ್ವಲ್ಪ ಮಾಡ್ರನ್ ಆಗಿ ಹೋಟೆಲ್ ಬಿಸ್ನೆಸ್ ನ ಮಾಡ್ತೀನಿ ಅಂತ ಹೇಳಿದಾಳೆ. ಒಬ್ಬ ಕಸ್ಟಮರ್ ಕೂಡ ನಮ್ಮ ಹೋಟೆಲ್ ಅನ್ನು ಬಿಟ್ಟು ಬೇರೆ ಹೋಟೆಲ್ ಕಡೆ ಹೋಗಲೇಬಾರದು ಅಂತ 2 ಸೊಸೆಯಂದಿರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೇನೆ ಒಂದೇ ಹೆಸರಲ್ಲಿ ಪಕ್ಕಪಕ್ಕನೆ ಹೋಟೆಲ್ ಅನ್ನು ಆರಂಭಿಸಿದ್ರೆ ಕಸ್ಟಮರ್ ಬೇರೆ ಕಡೆಗೆ ಹೋಗೋದಿಲ್ಲ. ನಮ್ಮ ಕೀರ್ತಿಯ ಹೋಟೆಲ್ ಪಕ್ಕನೆ ಜಾಗ ಇದೆ ಅಲ್ವಾ, ಅಲ್ಲೇ ಸಣ್ಣ ಸೊಸೆಗೆ ಕೂಡ ಒಂದು ಹೋಟೆಲ್ ನಿರ್ಮಾಣವನ್ನು ಮಾಡಿಕೊಟ್ರೆ 2 ಒಟ್ಟಿಗೆ ಕೆಲ್ಸಕ್ಕೆ ಹೋಗಿ ಒಟ್ಟಿಗೆ ಮನೆಗೆ ಬಂದು ಜವಾಬ್ದಾರಿನ ನೋಡ್ಕೋತಾರೆ. ಆಮೇಲೆ ನಾವಿಬ್ರು ಇದ್ದೀವಲ್ವಾ, ಉಳಿದ ಕೆಲಸವನ್ನು ನಾವಿಬ್ರು ಮಾಡ್ಕೊಳ್ಳೋಣ. ಕೌಶಲ್ಯ ಕುಸುಮನ ಕೈಯಿಂದ ಕೂಡ ಹೋಟೆಲ್ ಬಿಸ್ನೆಸ್ ಅನ್ನು ಆರಂಭಿಸಿದ್ರು. ಹೀಗೆ ಪಕ್ಕಪಕ್ಕನೆ 2 ಸೊಸೆಯಂದಿರು ಹೋಟೆಲ್ ಅನ್ನು ಆರಂಭಿಸಿದ್ರು. 2 ಒಳ್ಳೆ ಅಡಿಗೆಯವ್ರನ್ನ ಇಟ್ಕೊಂಡು ಒಳ್ಳೆ ರೀತಿಯ ಅಡಿಗೆ ಮಾಡ್ತಾ ಇದ್ರು. ವಯಸ್ಸಾದವರೆಲ್ಲ ಸಾಂಪ್ರದಾಯಿಕವಾದ ಆಹಾರ ಪದಾರ್ಥವನ್ನು ತಿನ್ನಲು ಬರ್ತಾ ಇದ್ರು. ಕೀರ್ತಿ ಅವರ ಜೊತೆ ಚೆನ್ನಾಗಿ ಮಾತಾಡಿಸಿ ಉಪಚಾರ ಮಾಡ್ತಾ ಇದ್ಲು. ಇನ್ನು ಸ್ವಲ್ಪ ಜನ ಮಾಡ್ರನ್ ಆಗಿ ಡಿಫ್ರೆಂಟ್ ಟೇಸ್ಟ್ ಅಲ್ಲಿರುವ ಮೀಲ್ಸ್ ನ ತಿನ್ನಕ್ಕೆ ಬಂದ್ರು.
ಅವರಿಗೆ ಎಲ್ಲ ಏರ್ಪಾಡನ್ನು ಮಾಡಿಕೊಡ್ತಾ ಇದ್ಲು ಕುಸುಮ ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಓದಿರುವ ಕಾರಣ ಕೀರ್ತಿಗೆ ಕೂಡ ಹೋಟೆಲಲ್ಲಿ ಹೇಗಿರ್ಬೇಕು, ಹೇಗೆ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿಕೊಟ್ಲು. ಅವರಿಬ್ಬರು ಮನೆಯ ಜವಾಬ್ದಾರಿಯನ್ನು ನೋಡಿಕೊಂಡು ಹೋಟೆಲ್ ಬಿಸ್ನೆಸ್ ಅನ್ನು ಕೂಡ ನೋಡಿಕೊಂಡು ಮಕ್ಕಳ ವಿದ್ಯಾಭ್ಯಾಸವನ್ನು ಕೂಡ ನೋಡ್ಕೊಳ್ತಾ ಇದ್ರು. ಕೌಶಲ್ಯ ಮತ್ತು ರಘುರಾಮ್ ಕೂಡ ತನ್ನ ಇಬ್ಬರು ಸೊಸೆಂದಿರ್ನ ಹೇಗಿರ್ಬೇಕು ಅಂತ ಹೇಳಿಕೊಟ್ಟು ಮನೆಯ ಕರ್ತವ್ಯವನ್ನು ಹೇಗೆ ನಿಭಾಯಿಸಬೇಕು ಅಂತ ಹೇಳಿಕೊಟ್ಟು ಎಲ್ಲರ ಜೊತೆ ಸಂತೋಷವಾಗಿ ಇದ್ರು.